ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಏಕೆ ವಿತಿ ಕುಕ್ಕಿಂಗ್ ಚಾನಲ್ಗೆ. ಇವತ್ತಿನ ಸ್ಪೆಷಲ್ ಮಕ್ಕಳಿಗೆ ಎಷ್ಟು ಏನು ಮಾಡಿಕೊಟ್ಟು ವೆರೈಟೀಸ್ ಬೇಕು ಮತ್ತು ರುಚಿಯಾಗಬೇಕು, ಟ್ರೆಂಡಿಂಗ್ ಆಗಬೇಕು. ಹಾಗಾಗಿ ನಾನು ಇವಾಗ ಸ್ಪೆಷಲಾಗಿ ಮ್ಯಾಕ್ರೋನಿ ಮಸಾಲ ಮಾಡೀನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದನ್ನು ಮನೆಯಲ್ಲೇ ಹೆಲ್ತಿಯಾಗಿ ಮಕ್ಕಳಿಗೆ ಇಷ್ಟವಾಗುವಾಗ ಯಾವಾಗ ಬೇಕಾದ್ರೂ ಇನ್ಸ್ಟ್ಯಾಂಟಾಗಿ ಮಾಡ್ಬೋದು. ಇದು ಮ್ಯಾಕ್ರೋನಿನ ಮಸಾಲನ ನಾನು ಮೊದಲಿಗೆ 100 ಗ್ರಾಮಷ್ಟು ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ಪಾಸ್ತಾದಲ್ಲಿ ಒಂದು ವೆರೈಟಿ ಮ್ಯಾಕ್ರೋನಿ. ನಾನು ಸ್ಟವ್ ಮೇಲೆ ಒಂದು ಅರ್ಧ 2 ಗ್ಲಾಸಷ್ಟು ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಆ ನೀರಿಗೆ ಈ ಮ್ಯಾಕ್ರೋನಿನ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಒಂದು 4-5 ಡ್ರಾಪ್ಸ್ ಎಣ್ಣೆ ಹಾಕಿ. ಏನಕ್ಕೆ ಅಂದರೆ ಒಂದಕ್ಕೊಂದು ಕಚ್ಕೊಳ್ಳಲ್ಲ, ಹಾಗಾಗಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಕು ಮಿನಿಮಮ್ ಇದು ಬೇಯೋಕ್ಕೆ. ಅದು ಮಧ್ಯೆ ಮಧ್ಯೆ ಕೈ ಆಡ್ತಾಯಿದ್ರಿ. ಈಗ ಆಲ್ಮೋಸ್ಟ್ ನನಗೆ ಅನಿಸಿದೆ ಬೆಂದಿದೆ ಅಂತ. ಬಟ್ ಅದು ಪಕ್ಕಾ ಬೆಂದಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದಂತೆ ನೋಡಿ. ಸ್ವಲ್ಪ ತಗೊಳ್ಳಿ ಬೆಂದಿರುವಂತಹ ಮ್ಯಾಕ್ರೋನಿನ, ಅದನ್ನು ಚಾಕುವಿಂದ ಕಟ್ ಮಾಡಿ. ಈಸಿಯಾಗಿ ಒಂದೇ ಸರಿ ಕಟ್ಟಾಗಿದೆ ಅಂದರೆ ಅದು ಬೆಂದಿದೆ 100% ಅಂತ. ಈಗ ಲಿಡ್ ಕ್ಲೋಸ್ ಮಾಡಿ ವೆಜಿಟೇಬಲ್ಸ್, ಕ್ಯಾರೆಟು ಅಥವಾ ನಿಮ್ಗೇನು ಬೇಕೋ ಅದು ಹಾಕ್ಕೊಬೋದು. ನಾನು ಬರ್ತಾವೆ ಟೊಮ್ಯಾಟೊ, ಈರುಳ್ಳಿ ಹೆಚ್ಚಿಕೊಳ್ಳೋಷ್ಟೊತ್ತಿಗೆ ಅಲ್ಲಿದ್ದು ಕ್ಲೋಸ್ ಮಾಡಿ. ಈಗ ಆಗಿದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ತಾಯಿದ್ದೀನಿ. ನೀರನ್ನು ಸ್ಟ್ರೈನ್ ಮಾಡ್ಕೊಳ್ಳಿ, ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಸ್ಟ್ರೈನ್ ಆಗಿದೆ. ಅದಾದಮೇಲೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ಏನಕ್ಕೆಂದರೆ ಎಣ್ಣೆ ಬಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ. ಡೈಜೆಷನ್ ಆಗಬೇಕಲ್ಲ ಮಕ್ಕಳಿಗೆ, ಹಾಗಾಗಿ. ನೆಕ್ಸ್ಟು ಚಟಪಟ ಅಂದಮೇಲೆ ಕರಿಬೇವು ಹಾಕಿ. ಅದಾದಮೇಲೆ 1 ಈರುಳ್ಳಿ, 4 ಟೊಮೆಟೊ ಹಾಕ್ತಿದ್ದೀನಿ. ಟೇಸ್ಟ್ ಮತ್ತು ಸೂಪರಾಗಿರುತ್ತೆ, ಹಾಗಾಗಿ ಈರುಳ್ಳಿನ ಕೈಯಾಡಿ ಚೆನ್ನಾಗಿ ಮಗ್ಲಿ ಎಣ್ಣೆಲೆ 1 ನಿಮಿಷ. ನೆಕ್ಸ್ಟ್ ಟೊಮೆಟೊ ಹಾಕಿ. ಟೊಮೆಟೊ ಸಹ ಬೇಗ ಮಗ್ಲಿ ಅಂತ. ಈಗ ಮಿಕ್ಸ್ ಆಗಿದೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ. ಈಗ ಅದನ್ನು ಮಿಕ್ಸ್ ಮಾಡಿ 1-3 ನಿಮಿಷ ಬಿಡಿ, ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಎಣ್ಣೆಯಲ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ಮಗ್ಗಿದೆ. ಈ ಮಗ್ಗಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದರಲ್ಲೇ ಆಗುತ್ತೆ. ಮೇಲೆ ಹಾಕಿದ್ರೆ ಮಕ್ಕಳು ತೆಗೆದಿರ್ತಾರೆ, ಹಾಗಾಗಿ ಅದಕ್ಕೇ ಹಾಕಿ ಮಗ್ಸಿದ್ರೆ ಅವ್ರಿಗೆ ಕಾಣಿಸಲ್ಲ ಅಷ್ಟು, ಹಾಗಾಗಿ. ಈಗ ನೆಕ್ಸ್ಟು ಎವರೆಸ್ಟ್ ಕಂಪ್ನಿದು ಪಾಸ್ತಾ ಮಸಾಲ ಹಾಕ್ತಾಯಿದ್ದೀನಿ. ಪೂರ ಹಾಕ್ತೀನಿ, 5 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕ್ತೀನಿ. ಏನಕ್ಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೆಕ್ಸ್ಟು ಇನ್ನೂ ಟೇಸ್ಟ್ ಚೆನ್ನಾಗಾಗಲಿ ಅಂತ ಮ್ಯಾಗಿ ಮಸಾಲ, ಮ್ಯಾಗಿ ಕಂಪ್ನಿದು ಮಸಾಲ ಹಾಕ್ತಾಯಿದ್ದೀನಿ. ಅದನ್ನು ಒಂದು 10 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸಾಕು. ಮಕ್ಕಳಿಗೆ ಸಖತ್ ಈಸಿ ಆಗುತ್ತೆ, ಖಾರ ಇರೋಲ್ಲ, ಸೊಪ್ಪು ಇರೋಲ್ಲ, ಆ ಥರ. ನೆಕ್ಸ್ಟು ಬೇಯಿಸಿರುವಂತಹ ಪಾಸ್ತಾ ಅಥವಾ ಮ್ಯಾಕ್ರೋನಿನ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಈಗ ನೆಕ್ಸ್ಟು 1 ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ ಮ್ಯಾಕ್ರೋನಿ ಮಸಾಲ. ಯಾಕಂದರೆ ಕಲಸಲು 1-2 ನಿಮಿಷ ಬಿಡಿ, ಯಾಕಂದರೆ ಚೆನ್ನಾಗಿ ಇದಾಗಬೇಕು. ಈಗ ಕ್ಲೋಸ್ ಮಾಡಿ. ಈಗ ಟ್ರಾನ್ಸ್ಫರ್ ಮಾಡೋಣ ಒಂದು ಪ್ಲೇಟಿಗೆ, ಸರ್ವಿಂಗ್ ಪ್ಲೇಟಿಗೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ, ಮತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.